ಇದು ನೋಡ್ರಿ, ಇದು ಅರಿಶಿನ ಪಾಲಿಶ್ ಮಾಡ್ತಾ ಇರೋದು. ಟ್ರ್ಯಾಕ್ಟರ್ನ ಇಂಜನ್ ಬಳಸಿ ಅರಿಶಿನ ಪಾಲಿಶ್ ಮಾಡ್ತಾರೆ. ಈಗ ನಿಮ್ಮ ಹೆಸರೇನ್ರಿ? ಪ್ರಭು. ಹಾಂ, ಇದು ಎಷ್ಟು ಎಕರೆ ಒಳಗೆ ಎಷ್ಟು ಅರಿಶಿನ ತೆಗೆದ್ರಿ ನೀವು? 1 ಎಕರೆಗೆ 35 ಕ್ವಿಂಟಲ್. ಹಾಂ, 1 ಎಕರೆಗೆ 35 ಕ್ವಿಂಟಲ್. 25-35. ಹಾಂ, 30 ಕ್ವಿಂಟಲ್ ತಗ. ಎಷ್ಟು ಖರ್ಚು ತೆಗಿರ್ತದೆ, ಎಷ್ಟು ಲಾಭ ಆಗತ್ತೆ ರೀ? ಬೀಜ ಬಿಟ್ಟು 50,000 ಮೇಲ್ಪಟ್ಟು ಖರ್ಚಾಗೈತೆ. ಹಾಂ ಹಾಂ ಹಾಂ, ಅರಿಶಿನ ಮುರಿಯವ್ರು ಅರಿಶಿನ ಎಲ್ಲ ಬೆಳೆದ ನಂತರ ಅದು ಮುರಿಯವ್ರು 20,000 ತೊಗೊತಾರೆ 1 ಎಕರೆಗೆ. ಹಾಂ, $1 ಲಕ್ಷ. ಮತ್ತು ಬೀಜ ಬಿಟ್ಟಿದ್ದಲ್ಲ. ಹಾಂ ಹಾಂ, ಅದು ಹಾಂ. ಈಗ ಎಷ್ಟು ಲಾಭ ಎಷ್ಟು ಬರ್ಬೋದು ರೀ? ಹಾಂ, 3 ಲಕ್ಷ. 1 ಲಕ್ಷಕ್ಕೆ 3 ಲಕ್ಷ ರೂಪಾಯಿ ಖರ್ಚು. 2 ಲಕ್ಷ ರೂಪಾಯಿ ಉಳಿತದೆ. ಇದು ಎಷ್ಟು ತಿಂಗಳು ಬೆಳೆ ಇದು? 8 ತಿಂಗಳು ಬೆಳೆ. ಅದು ರೈತ ಕರೆಕ್ಟಾಗಿ ಕಷ್ಟಪಟ್ಟು ಮಾಡಿದ್ರೆ ಮಾಡ್ಬೋದು. ಎಷ್ಟು ಎಕರೆ ಐತಿದೆ ನಾವು? 3 ಎಕರೆ ಐತಿ. ಬಟ್ ಅಂದ್ರೆ ರೈತ ಹಾಂ ಹಾಂ, ಲಾಟ್ರಿ ಐತಿದಂಗೆ ಒಮ್ಮೆ ರೇಟ್ ಏರ್ತು ಬೇರೆ ಬಿಡ್ತು. ಹಾಂ, ಈಗ ಹಾಂ ಹಾಂ, 12,000. ಹೌದು. ಹಾಂ,
ಅದು ಆಳು ಹಚ್ಚಿದ್ರೆ ಒಂದು ಸ್ವಲ್ಪ ಖರ್ಚು ಇರ್ತಕ್ಕಂತೆ ಮನೆಯವ್ರು ಮಾಡಬೇಕು. ಮಾಡಿದ್ರೆ ಒಂದು ಸ್ವಲ್ಪ ಲಾಭ ಐತೆ. ಅದೇ ಒಂದು ಇರೋಲ್ಲ. ಮೂಟ ಹಾಂ ಅಪ್ಪ ನೋಡ್ರಿ, ಅಂದ್ರೆ ರೈತರು ಕಷ್ಟಪಟ್ಟು ಮಾಡಿದ್ರೆ ಅದಕ್ಕೆ ಪ್ರತಿಫಲ ಐತೆ ಅಂತ ಅವ್ರು ಹೇಳ್ತಾರೆ. ಸೊ ಎಷ್ಟೋ ರೈತರು ಬೆಳೆ ಬರಲಿಲ್ಲ, ಮಳೆ ಆಗಲಿಲ್ಲ, ಹಾಗೆ ಹೀಗಂತ ಹೇಳ್ಕೊಂಡು ಪಾಪ ಆತ್ಮಹತ್ಯೆ ಮಾಡ್ಕೊತಾರೆ. ಸೊ ಒಮ್ಮೆಗಿನ ಭಯ ಬಿದ್ದು ಆತ್ಮಹತ್ಯೆಗೆ ಹೋಗುವಂಥ ಕೆಲಸ ಯಾವ ರೈತರು ಮಾಡಬಾರ್ದು ಅನ್ನೋದು ನಮ್ಮದೊಂದು ಕಾಳಜಿ. ಸೊ ಇವತ್ತೇನಪ್ಪ ಅಂದರೆ ಇಲ್ಲೇ ನಮ್ಮ ಊರಲ್ಲಿನೇ ಬನಹಟ್ಟಿಯಲ್ಲಿ ಇದೆಲ್ಲ ನೋಡ್ತಾ ಇದ್ದೀರಣ್ಣ. ಯಾಕೋ ಇದೊಂದು ವೀಡಿಯೋ ಮಾಡಬೇಕನ್ನಿಸ್ತು. ಸೊ ಮಾಡಿ ಪ್ರಭು ಅವರ ಅಭಿಪ್ರಾಯ ಕೂಡ ತಿಳ್ಕೊಂಡೆ. ಸೊ ಅವ್ರೇನಂತಾರಂದ್ರೆ ಆಳು ಹಚ್ಚಿ ಮಾಡೋಕ್ಕಿಂತಲೂ ನಾವೇ ಮಾಡಿದ್ರೆ ಇನ್ನೂ ಒಳ್ಳೆಯ ಲಾಭ ಬರ್ತೈತೆ ಅಂತ ಅವ್ರ ಅಭಿಪ್ರಾಯ. ಸೊ ಅದು ನಿಜ ಕೂಡ ಹೌದು. ಸೊ ಪ್ರಭು ಅವರು ಮತ್ತು ಅವ್ರ ಫ್ಯಾಮಿಲಿಗೆಲ್ಲ ಒಳ್ಳೆಯದಲ್ಲ ಅಂತ ಈ ವಿಡಿಯೋ ಮುಗಿಸೋಣ. ನಮಸ್ಕಾರ.